ಎಲ್ಲಿಗೂ ನಮಸ್ಕಾರ. ನಮ್ಮ ತಂದೆಯವರ ಹೆಸರು ಸೋಮಶೆಟ್ಟಿ ಬಸವಲಿಂಗಪ್ಪ ಮಂಗಲಿಗೆ. ನಾವು ಸೇಡಂ ನಿವಾಸಿಗಳು. ಸೇಡಂ ನಿವಾಸಿ ಹೋಳಿ ಮೈದಾನ. ಭಾಳ ವರ್ಷಗಳಿಂದ ಹಸುಗಳು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ತಂದೆ ಅವ್ರ ಮುತ್ತ ಕಾಲದಿಂದನೂ ವ್ಯವಸಾಯ ಮಾಡ್ಕೊತಾನೆ ಬಂದಿದ್ದಾರೆ. ಕಾರಣಾಂತರಗಳ ಲೇಬರ್ ಇರೋದ್ರಲ್ಲಿಂತ ವ್ಯವಸಾಯ ಒಕ್ಕಲ್ತನ ತೆಗೆದಿದ್ದೆವು. ಹಸುಗಳ ಪಾಲನೆ ಪೋಷಣೆ ಮಾಡ್ಕೋತಾ ಬರ್ತಾ ಇದ್ದೀವಿ ನಾವು. ಇವಾಗ ನೋಡಿರಿ, ನಮ್ಮ ಹತ್ರ 15 ಹಸುಗಳು, ಟೋಟಲ್ 15 ಹಸುಗಳು ಅತ್ತಾವ. 7 ಆಕಳುಗಳು, ಉಳ್ಕಿದ್ದು 8 ಕರುಗಳಾಗುತ್ತವೆ. ನಾವು ಯಾವುದೇ ರೀತಿ ಹೊರಗಿನ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾ ಇಲ್ಲ. ನಮ್ಮ ಹಸು ಕೊಟ್ಟಂಥ ಹಾಲೇ ಮನೆಗೆ ಯೂಸ್ ಮಾಡ್ತೀವಿ. 3 ಆಕಳುಗಳು ಕೊಡ್ತಾವ್ರಿ ಇವಾಗ ಹಾಲು. ಆ 3 ಆಕಳುಗಳ ಹಾಲು ನಾವೇ ಯೂಸ್ ಮಾಡ್ತೀವಿ. ಅದರಿಂದ ಏನು ಹಾಲು, ಮೊಸರು, ಮನೆಗೆ ಬೇಕಾದಂಥ ಎಲ್ಲ ಪ್ರಾಡಕ್ಟ್ಗಳು ನಾವು ಮನೆಗೆ ತಯಾರು ಮಾಡ್ಕೋತೀವಿ. ಆಕಳುಗಳಿಂದ ಬಂದಂಥ ಸಗಣಿ, ಗೋಮೂತ್ರ ನಮ್ಮ ಕೃಷಿಗೆ ಉಪಯೋಗ ಮಾಡ್ಕೊತಿದ್ದೆವು. ಗೋವು ಮನೆಯಲ್ಲಿದ್ದರೆ ಎಲ್ಲ ದೇವತೆಗಳು ಮನೆಯಲ್ಲಿದ್ದಂತೆ. ಏನು ಮಾಡ್ತಿದ್ವಿ, ಗೋವುಗಳನ್ನು ಬಿಟ್ಟು ಪಾಕೆಟ್ ಹಾಲು ಬಳಕೆ ಮಾಡೋದು ಪ್ರಾರಂಭ ಮಾಡಿದ್ದೆವು. ಎಲ್ಲರ ಮನೆಯಲ್ಲಿ ಒಂದು ಗೋ ಪಾಲನೆ ಮಾಡಬೇಕು ಅನ್ನೋದೊಂದು ಇಚ್ಛೆ ಇದೆ. ಅದರಿಂದ ಬರುವಂಥ ಹಾಲು, ಮೊಸರು, ತುಪ್ಪ ಮನೆಯಲ್ಲೇ ಬಳಕೆ ಮಾಡಿ ಮನೆಯಲ್ಲಿ ಶುದ್ಧವಾದ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚಲೋ ಇರುತ್ತೆ. ಇಷ್ಟು ಹೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ.